ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. JNC ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನು ಜಯಶ್ರೀ. ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ಪುಡಿ. ಮಟನ್ ಸಾಂಬಾರ್ ಪುಡಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಸಾಂಬಾರ್ ಪುಡಿನ ಎಲ್ಲ ರೀತಿ ಮಸಾಲೆ ಸಾಂಬಾರು ಮತ್ತೆ ಪಲ್ಯಗಳಿಗೆ ಹಾಗೆ ಗೊಜ್ಜುಗಳಿಗೂ ಕೂಡ ಹಾಕೊಳ್ಬಹುದು. ಇದನ್ನ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಬನ್ನಿ ಮೊದಲು ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಮತ್ತು ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಧನಿಯಾ ತಗೊಂಡಿದ್ದೀನಿ, 1/4 ಕೆಜಿ ಬ್ಯಾಡಗಿ ಮೆಣಸಿನಕಾಯಿ, 1/4 ಕೆಜಿ ಗುಂಟೂರು ಮೆಣಸಿನಕಾಯಿ, 200 ಗ್ರಾಂ ಮಣ್ಕಟ್ ಮೆಣಸಿನಕಾಯಿ, 1/4 ಕೆಜಿ ಕಡಲೆಕಾಳು, ಒಂದು 15 ಏಲಕ್ಕಿ, ಒಂದು 20 ಗ್ರಾಂ ಲವಂಗ, ಒಂದು 15 ಕಪ್ಪೇಲಕ್ಕಿ, ಒಂದು 15 ಪಲಾವ್ ಎಲೆ, ಒಂದು 20 ಗ್ರಾಂ ಚಕ್ಕೆ, 2 ಜಾಯಿಕಾಯಿ, ಒಂದು 10 ಗ್ರಾಮು ಕಲ್ಲು ಹೂವು, 100 ಗ್ರಾಂ ಅರಿಶಿನ ಕೊಂಬು, 10 ಗ್ರಾಂ ಜಾಪತ್ರೆ, 20 ಗ್ರಾಂ ಮರಾಠಿ ಮೊಗ್ಗು, ಒಂದು 15 ಅನಾನಸ್ ಹೂವು ತಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನು ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ನೆಕ್ಸ್ಟು ಇದಿಷ್ಟು ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಳ್ಳೋದಕ್ಕೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ದೊಡ್ಡದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಬಾಣಲಿ ಬಿಸಿ ಆಗಿದೆ. ಫಸ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾನ ಅರ್ಧ ಕೆಜಿ ಧನಿಯಾ ತಗೊಂಡಿದ್ದೀನಿ. ಹಾಕ್ಕೊಂಡು ಕೈ ಬಿಡ್ದಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಧನಿಯಾ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಧನಿಯಾ ಕಲರ್ ಚೇಂಜ್ ಆಗಿ ಘಮ ಬರ್ತಿದೆ. ಇವಾಗ ಧನಿಯಾ ಹುರ್ಕೊಂಡು ಆಗಿದೆ. ಇದನ್ನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ನಾನು ಅರ್ಧ ಕೆಜಿ ಧನಿಯಾಕ್ಕೆ 1/4 ಕೆಜಿ ಕಡಲೆಕಾಳು ತಗೊಂಡಿದ್ದೀನಿ. ಕಡಲೆಕಾಳು ಅಷ್ಟೇ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ನೋಡಿ, ಕಾಳುಗಳು ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಇದು ಇವಾಗ ಆಗಿದೆ. ಕಡಲೆಕಾಳೆಲ್ಲ ಸಿಪ್ಪೆ ಬಿಟ್ಕೊಂಡು ಕಲರ್ ಚೇಂಜ್ ಆಗಿ ಘಮ ಬರ್ತಿದೆ. ಇವಾಗ ಇದನ್ನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ಅನಾನಸ್ ಹೂವು, ಬ್ಲ್ಯಾಕ್ ಏಲಕ್ಕಿ, ಮರಾಠಿ ಮೊಗ್ಗು, ಜಾಪತ್ರೆ, ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಕಲ್ಲು ಹೂವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೇನೆ ಅರಿಶಿನ ಕೊಂಬನ್ನ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಾಯಿಕಾಯಿನ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಇದಿಷ್ಟು ಘಮ ಬರೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಇಷ್ಟನ್ನು ಒಟ್ಟಿಗೆ ಹುರ್ಕೊಳ್ಳಿ. ಇವಾಗ ಇದಾಗಿದೆ. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಇದನ್ನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಮಣ್ಕಟ್ ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಬಿಸಿಲಲ್ಲಿ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸೋದ್ರಿಂದ ಜಾಸ್ತಿ ಬಿಸಿ ಮಾಡ್ಕೊಳ್ಳೋದೇನು ಬೇಡ. 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಹುರ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದಾಗಿದೆ. ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪಲಾವ್ ಸ್ಪೈಸಸ್ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಪುಡಿ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಒಂದು ಪೇಪರ್ ಮೇಲೆ ಈ ಥರ ಹರಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಿಂದ ಈ ಥರ ಎಲ್ಲವನ್ನು
ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಸಾಂಬಾರು ಪುಡಿ ತಣ್ಣಗಾದ್ಮೇಲೆ ಜರಡಿ ಇಟ್ಕೊಂಡು ತಗೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಕಲರಂತೂ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ನಾನು ಹೇಳಿರೋ ವಿಧಾನದಲ್ಲಿ, ನಾನು ಹೇಳಿರೋ ಅಳತೆಯಲ್ಲಿ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಗಾಳಿ ಹೋಗದೇ ಇರೋ ಡಬ್ಬಕ್ಕೆ ಪುಡಿನ ಹಾಕ್ಕೊಂಡು 1 ವರ್ಷಕ್ಕೆ ಇಟ್ಕೊಳ್ಬೋದು. ಇದು ನನಗೆ 1 ವರ್ಷ ಬರುತ್ತೆ. ಈ ಸಾಂಬಾರು ಪುಡಿನ ಎಲ್ಲ ರೀತಿ ಮಸಾಲೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಹಾಗೆ ಗೊಜ್ಜುಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ ಒಂದು ಸಲ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಮಾಡಿರೋ ಈ ಮಟನ್ ಸಾಂಬಾರು ಪುಡಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.